ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ತಾವೆಲ್ಲ ಸಮಯ ಮಾಡ್ಕೊಂಡು ಬಂದು, ಎಸ್ಪೆಷಲಿ ವಿನಯ್ಗೆ ಮತ್ತೆ ಮೋನಿಶಾಗೆ ಲಿಸ್ಟ್ ಮಾಡಕ್ಕೆ ಬಂದಿರೋದು ನಮಗೆ ತುಂಬಾ ವಿಶೇಷವಾದ ದಿನ ಇವತ್ತು. ಸೊ ಹಾಗೆ ನನ್ನ ಜವಾಬ್ದಾರಿನ ದೀಪಗಳನ್ನಾಗಿ ಮಾಡಿ ಮೋನಿಶಾ ಮತ್ತೆ ಮೋನಿಕಾ ಕೈಯಲ್ಲಿ ಕೊಟ್ಟು ತುಂಬಾ ಭಕ್ತಿಯಿಂದ ಅದನ್ನ ಉಳಿಸ್ಬೇಕಮ್ಮ ಅಂತ ದಾರಿ ಮಾಡಿಕೊಟ್ಟಿದ್ದೀನಿ. ಸೊ ಹಾಗಾಗಿ ಅದು ತುಂಬಾ ಸುಸೂತ್ರವಾಗಿ ನೆರವೇರುತ್ತೆ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ. ಸದಾ ನನಗೆ ಶಕ್ತಿಯಾಗಿ ತಾವೆಲ್ಲರೂ ನಿಂತಿದ್ದೀರಾ, ಇದನ್ನ ನಾನು ಮರೆಯೋಕ್ಕಾಗಲ್ಲ. ಹಾಗಾಗಿ ನನ್ನ ಜವಾಬ್ದಾರಿನ ಎರಡು ಮಕ್ಕಳ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದೀನಿ, ಅವ್ರು ನಡ್ಸ್ಕೊಂಡು ಹೋಗ್ಬೇಕು. ಆ ಬೆಳಕು ತುಂಬಾ ದೊಡ್ಡ ಬೆಳಕಾಗಿ ಅವ್ರ ಜೀವನದಲ್ಲಿ ಬೆಳಗಲಿ, ದಿನ ದೀಪಾವಳಿ ಆಗಲಿ ಅಂತ ಕೇಳ್ಕೊತೀನಿ. ಜೊತೆಯಲ್ಲಿ ವಿನಯ್ಗೂ ಕೂಡ, ವಿನಯ್ ಇವತ್ತು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಾನು ವಿನಯ್ನ ತುಂಬಾ ಹತ್ತರಿಂದ ನೋಡಿದ್ದು ಕಡಿಮೆ, ಆಮೇಲೆ ನೋಡ್ತಾ 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 ತುಂಬಾ ಪ್ರೀತಿ ಉಂಟಾಗತ್ತೆ ವಿನಯ್ ಮೇಲೆ. ಸೊ ಹಂಗಾಗಿ ನನಗೆ ವಿನಯ್ ಒಬ್ಬ ಹೀರೋ ಅನ್ನಕ್ಕಿಂತ ಹೆಚ್ಚಾಗಿ ನನ್ನ ಜೊತೆಯಲ್ಲಿ ಇರುವಂತ ಒಂದು ಜೀವಿ, ಒಂದು ಒಳ್ಳೆ ತುಂಬಾ ಒಳ್ಳೆ ಮನಸ್ಸು ಇರುವಂತ ಒಬ್ಬ ದೊಡ್ಡ ಮನುಷ್ಯ. ಖಂಡಿತವಾಗ್ಲೂ ಅವ್ರು ಈಗಲೂ ಕೂಡ ದೊಡ್ಡ ಮನುಷ್ಯ, ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ನಾನು ಈ ದೇವರಲ್ಲಿ ಕೇಳ್ಕೊತೀನಿ. ಮನೋಜ್ ಬನ್ನಿ ಬನ್ನಿ, ಮಂಜು ಬಾ, ನೀನು ಬಾ, ಕೂತ್ಕೋ ಬಾ. ಒನ್ಸ್ ಅಗೇನ್ ಥ್ಯಾಂಕ್ ಯು ವಿನಯ್. ಈ ಸಿನಿಮಾನ ಒಪ್ಕೊಂಡಿದ್ದಕ್ಕೆ ನಾನು ತುಂಬಾ ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ನಾವೆಲ್ಲ ಅಣ್ಣವ್ರ ಸಿನಿಮಾಗಳನ್ನ ಚಿಕ್ಕ ವಯಸ್ಸಿನಲ್ಲಿ ಗಣೇಶ ಹಬ್ಬ ಬಂದಾಗ ಬೀದಿಲಿ ಕುತ್ಕೊಂಡು ನೋಡ್ತಾ ಇದ್ದವರು. ಅವತ್ತು ನಾವು ನೋಡಿ ಆಮೇಲೆ ಥಿಯೇಟರ್ಗೆ ಬಂದು ಆಮೇಲೆ ಅವರ ಮೊಮ್ಮಕ್ಕಳ ಜೊತೆ ಪಿಕ್ಚರ್ ಮಾಡ್ತೀವಿ ಅಂದ್ರೆ ನಿಜವಾಗ್ಲೂ ಅದಕ್ಕಿನ್ನ ಭಾಗ್ಯ ನಮ್ಗೆ ಇನ್ನೊಂದಿಲ್ಲ. ನಾವು ಆ ಋಣ ತೀರ್ಸಕ್ಕಾಗಲ್ಲ. ತುಂಬಾ ದೊಡ್ಡ ಋಣ ನಮ್ಮ ಮೇಲೆ ಹಾಕಿದ್ದೀರಾ, ಅದನ್ನ ತುಂಬಾ ಜವಾಬ್ದಾರಿಯಿಂದ ಯಾವ ಕಾರಣಕ್ಕೂ ಬಿಟ್ಕೊಡ್ತೀರಾ ನಡ್ಸ್ಕೊಡ್ತೀನಿ ನಾನು. ಆಸ್ ಇಟ್ ಈಸ್ ಶ್ರೀಕಾಂತ್ ಸರ್, ತಾವೇ ನನಗೆ ಇಲ್ಲಿ ದಾರಿ ತೋರಿಸಿದ್ದು ಸಲಹೆ ಮಾಡಿದಾಗ. ಸೊ ಹಾಗಾಗಿ ನಿಮ್ಗೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ಸರ್. ತಮಗೂ ಅಷ್ಟೇ, ತಾವು ಬಂದ್ರಿ, ದೊಡ್ಡ ಮನಸ್ಸು ಮಾಡಿ ಇಂಥ ಇದರಲ್ಲೂ ಕೂಡ ನನಗೆ ಯಾವಾಗಲೂ ನಂದೊಂದು ತಂಡ ಅನ್ನಕ್ಕಿಂತ ಹೆಚ್ಚಾಗಿ ನಾನು ಯಾವುದು ತಂಡ ಕಟ್ಟಿಲ್ಲ, ಒಬ್ಬೊಬ್ಬರೇ ಓಡಾಡಿದ್ದೀನಿ. ಆದ್ರೆ ನಂತರ ಒಬ್ಬೊಬ್ಬರೇ ಓಡಾಡಿರೋ ಬದುಕಲ್ಲಿ ದೊಡ್ಡ ದೊಡ್ಡ ಪ್ರತಿಭೆಗಳು, ಸತೀಶ್ ನೀನಾಸಮು, ನಮ್ಮ ನವೀನು, ಮತ್ತೆ ನಮ್ಮ ಸುದಿ, ತಾವು, ರಾಘು ಶಿವಮೊಗ್ಗ, ಇವರೆಲ್ಲರೂ. ಸೊ ಹಂಗಾಗಿ ನಾನು ಅವ್ರ ಜೊತೆ ಒಟ್ಟಿಗೆ ಯಾವಾಗಲೂ ಸೇರ್ತೀನಿ. ಯಾಕಂದ್ರೆ ನಮ್ಗೆ ಯಾರ ಸಪೋರ್ಟು ಇರಲಿಲ್ಲ, ಗೊತ್ತಿಲ್ಲ. ನಮ್ಮ ಹಿರಿಯರ ಆಶೀರ್ವಾದ ಮತ್ತೆ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದಂತ ಒಂದು ಆ ಛಲ ಏನೋ ನಮ್ಮನ್ನ ಎಲ್ಲರಿಗೂ ಕರ್ಕೊಂಡ್ಬಂತು. ಸೊ ಹಂಗಾಗಿ ಸತೀಶ್, ಧನು ಬಂದಿಲ್ಲ, ಧನು ಫೋನ್ ಮಾಡಿ ಸೆಟ್ಟಿಗೆ ಬರ್ತೀನಿ ಅಂದ್ರು. ಅದನ್ನ ಬಿಟ್ಟು ನಮ್ಮ ಯೋಗಿ, ಅವ್ರು ಹಂಗಾಗಿ ತುಂಬಾ ಖುಷಿಯಾಗಿದ್ದೀನಿ. ಯೋಗಿ ಬಂದಿದ್ದು ತುಂಬಾ ಮನ್ಸಿಗೆ ಖುಷಿ ಇದೆ ನನಗೆ. ಅಂದ್ರೆ ಯೋಗಿ ಬಂದು ಬ್ಲೆಸ್ ಮಾಡ್ಬೇಕಾಗಿತ್ತು, ತುಂಬಾ ಒಳ್ಳೇದು ಇವತ್ತಿನ ದಿವಸ. ಸೋದರ ಮಾವ ಬೇರೆ ಎಲ್ಲ ಕಾರ್ಯಕ್ಕೂ ಬೇಕು, ಮದುವೆಗೂ ಬೇಕು, ಎಲ್ಲದಕ್ಕೂ ಬೇಕು. ಸೊ ಹಾಗಾಗಿ ಇವತ್ತು ಒಂದು ಒಳ್ಳೆ ಶುಭ ಕಾರ್ಯಕ್ಕೆ ಬಂದಿರೋದು. ಮಹೇಶಣ್ಣ ಬನ್ನಿ ಮೇಲೆ.